ಬಾಕ್ಸ್ನಲ್ಲಿನೂ ಕೂಡ ಹಾಕ್ತಾ ಇದ್ದೀವಿ. ಸೊ ಇವೆಲ್ಲವುಗಳ ಲಾಭಗಳನ್ನು ತಾವು ಪಡೀರಿ. ವಿಡಿಯೋಗಳನ್ನು ನೋಡಿ ಚೆನ್ನಾಗಿ ಅಭ್ಯಾಸ ಮಾಡಿ, ಪಠ್ಯಪುಸ್ತಕಗಳನ್ನು ಓದಿ. ಯಾಕಂದರೆ ಪುಸ್ತಕದಲ್ಲಿನೂ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ ಹೊಸ ಇರುತ್ತೆ, ಅವುಗಳನ್ನು ತಾವುಗಳು ಗಮನಿಸಬೇಕಾಗತ್ತೆ. ಹಾಗಾದರೆ ಇಲ್ಲಿವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ತಾವುಗಳು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಚಾಮರಾಜನಗರ ಜಿಲ್ಲೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಸಮಾಜ ವಿಜ್ಞಾನ ವಿಷಯದ ಹಾಗೂ 5ನೇ ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡೋಣ. ಬಂಗಾಳದಲ್ಲಿ ದ್ವಿಪ್ರಭುತ್ವ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಬಂಗಾಳದಲ್ಲಿ ದ್ವಿಪ್ರಭುತ್ವ ನೀತಿಯನ್ನು ಜಾರಿಗೆ ತಂದವನೇ ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಎಸ್. ಪ್ರಶ್ನೆ 2. 2ನೇ ಬಾಜಿರಾಯ್ ಈ ಒಪ್ಪಂದಕ್ಕೆ ಸಹಿ ಹಾಕುವುದರ ಮೂಲಕ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ. ಆತ ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕಿ ಏನು ಮಾಡ್ತಾನಪ್ಪ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತಾನೆ. ಪ್ರಶ್ನೆ 3. ದಿವಾನಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್ ಅಂತಕ್ಕಂಥ ನಾಗರಿಕ ಮತ್ತು ಅಪರಾಧ ನ್ಯಾಯಾಲಯಗಳನ್ನು ಜಾರಿಗೆ ತಂದವರು ಯಾರು? ಸೊ ವಾರ್ನ್ ಹೇಸ್ಟಿಂಗ್ಸ್ ಇದಾರಲ್ಲ, ಸೊ ಇವರೇ ದಿವಾನಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್ ಅಂತಕ್ಕಂಥ ನ್ಯಾಯಾಲಯಗಳನ್ನು ಜಾರಿಗೆ ತಂದಿದ್ರು. ಇವರ ಮರಣವು ಬ್ರಿಟಿಷರಿಗೆ ಇಡೀ ಭಾರತವೇ ಕೈವಶವಾದ ಸಂತೋಷ ಆಯಿತು. ಸೊ ಯಾರಪ್ಪ ಅಂದರೆ ಟಿಪ್ಪು ಸುಲ್ತಾನ್. ಸೊ ಟಿಪ್ಪು ಸುಲ್ತಾನ್ ಮರಣದ ನಂತರ ಬ್ರಿಟಿಷರಿಗೆ ಸಂತೋಷ ಆಗ್ತದ, ಏನಂತ, ಇಡೀ ಭಾರತವೇ ನಮ್ಮ ಕೈಗೊಂಬೆ ಆಯಿತು ಅಂತ. ಪ್ರಶ್ನೆ 5. 1875ರಲ್ಲಿ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಸ್ಥಾಪನೆಯಾಗಿರ್ತಕ್ಕಂಥ ಸ್ಥಳ ಕೇಳಿದ್ದಾರೆ, ಅದು ಬಂದ್ಬಿಟ್ಟು ಅಲಿಗಢ್ ಅಂತಕ್ಕಂಥ ಸರಿ ಉತ್ತರ. 6. 1857ರ ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದವನು ಅಂತ ಕೇಳಿದ್ದಾರೆ, ಸೊ ಮಂಗಲ್ ಪಾಂಡೆ ಸರಿ ಉತ್ತರ. 7. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೊಂಡ ವರ್ಷ ಕೇಳಿದ್ದಾರೆ, ಅದು ಬಂದ್ಬಿಟ್ಟು 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು. 8. ಮರಾಠ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು? ಸೊ ಮರಾಠ ಪತ್ರಿಕೆಯನ್ನು ಪ್ರಕಟಿಸಿದವರು ಬಾಲ್ ಗಂಗಾಧರ್ ತಿಲಕರು. 9. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರ ಅಧಿವೇಶನದ ಅಧ್ಯಕ್ಷರು ಯಾರು? ಸೊ ಸುಭಾಷ್ ಚಂದ್ರ ಬೋಸ್ ಅವರು ಏನಾಗಿದ್ರಪ್ಪ ಅಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರ ಅಧಿವೇಶನದ ಅಧ್ಯಕ್ಷರು ಆಗಿದ್ರು. 10. ಮನುಷ್ಯನಿಗೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ದೊರೆಯದಿದ್ದರೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥವಿಲ್ಲ ಅಂತ ಹೇಳಿದವರು ಯಾರು? ಅದನ್ನು ಹೇಳಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. 11. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ಕಾಯ್ದೆಯ ವಿರುದ್ಧವಾಗಿ ನಡೆದಿರತಕ್ಕಂಥ ಒಂದು ಹೋರಾಟದ ಪರಿಣಾಮವಾಗಿದೆ? ಅದಿತ್ತು 1919ರ ರೌಲತ್ ಕಾಯ್ದೆಯ ವಿರುದ್ಧ ನಡೆದಿರತಕ್ಕಂಥ ಒಂದು ಪ್ರತಿಭಟನೆ ಜಲಿಯನ್ ವಾಲಾಬಾಗ್. 12. ದೇಶೀಯ ಸಂಸ್ಥಾನಗಳ ವಿಲೀನ ಪ್ರಕ್ರಿಯೆಯಲ್ಲಿ ತೀವ್ರ ಪ್ರತಿರೋಧ ತೋರಿದ ಸಂಸ್ಥಾನಗಳು ಯಾವುವು? ಅವೇ ಹೈದರಾಬಾದ್, ಜುನಾಗಢ್ ಮತ್ತು ಜಮ್ಮು ಕಾಶ್ಮೀರ್. ಇವು ಮೂರು ಏನಾದಪ್ಪ ಅಂದ್ರೆ ಸೊ ದೇಶೀಯ ಸಂಸ್ಥಾನಗಳ ವಿಲೀನದಲ್ಲಿ ಪ್ರತಿರೋಧವನ್ನು ತೋರ್ತವೆ. 13. ಬಾಗಲಕೋಟೆಯಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದವರು ಯಾರು? ಅವರೇ ಹಲಗಲಿಯ ಬೇಡರು. ಇವರು ಬಾಗಲಕೋಟೆಯ ಜಿಲ್ಲೆಯ ಹಲಗಲಿಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳ್ತಾರೆ. 14. ಕರ್ನಾಟಕ ಸರ್ಕಾರ ಸ್ತ್ರೀ ಶಕ್ತಿ ಅಂತಕ್ಕಂಥ ಕಾರ್ಯಕ್ರಮ ರೂಪಿಸುವ ಉದ್ದೇಶ ಏನು ಅಂತ ಕೇಳಿದ್ದಾರೆ, 14ರ ಸರಿ ಉತ್ತರ ಗ್ರಾಮೀಣ ಮಹಿಳೆಯರ ವಿಕಾಸ ಅಂತಕ್ಕಂಥದ್ದು ಸರಿ ಉತ್ತರ. 15. ನೆಲ್ಸನ್ ಮಂಡೇಲಾರನ್ನ ಆಫ್ರಿಕಾದ ಗಾಂಧಿ ಅಂತ ಕರೀಲಿಕ್ಕೆ ಕಾರಣ ಏನು? ಸೊ ನೆಲ್ಸನ್ ಮಂಡೇಲಾ ಅವರನ್ನ ಆಫ್ರಿಕಾದ ಗಾಂಧಿ ಅಂತ ಕರೀಲಿಕ್ಕೆ ಅವರು ವರ್ಣಭೇದ ನೀತಿಯನ್ನು ಖಂಡಿಸಿದ್ರು. 16. ಭಿಲಾಯ್ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳ ಸ್ಥಾಪನೆಗೆ ಸಹಕರಿಸಿದ ದೇಶ ಯಾವುದು? ಉತ್ತರ ಬಂದ್ಬಿಟ್ಟು ರಷ್ಯಾ. 17. ಮಾನವ ಹಕ್ಕುಗಳ ಪ್ರತಿಪಾದನೆಗೆ ನಡೆದ ಹೋರಾಟ ಎಂದರೆ? 17ರಲ್ಲಿ ಮೇಲಿನ ಎಲ್ಲ ಘಟನೆಗಳು ಕೂಡ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ನಡೆದ ಹೋರಾಟಗಳೇ ಆಗಿವೆ. 18. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಅದಿರೋದು ನ್ಯೂಯಾರ್ಕ್ನಲ್ಲಿ. 1976ರ ಅಸ್ಪೃಶ್ಯತಾ ಕಾಯ್ದೆಯನ್ನ ಏನಂತ ತಿದ್ದುಪಡಿ ಮಾಡಿದ್ದಾರೆ? ಅದನ್ನ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ತಿದ್ದುಪಡಿಯನ್ನು ಮಾಡಿದ್ದಾರೆ. 20. ಶ್ರಮ ವಿಭಜನೆ ಇದಕ್ಕೆ ಕಾರಣ ಅಂತ ಕೇಳಿದ್ದಾರೆ, ಅದಿರೋದು ವಿಶೇಷ ಪರಿಣತಿಗೆ ಕಾರಣ ಆಗಿರ್ತಕ್ಕಂಥದ್ದು. ನರ್ಮದಾ ಬಚಾವೋ ಆಂದೋಲನ ಯಾರ ನೇತೃತ್ವದಲ್ಲಿ ನಡೆಯಿತು? ಅದು ನಡೆದಿದ್ದು ಮೇಧಾ ಪಾಟ್ಕರ್ ಅವರ ನೇತೃತ್ವದಲ್ಲಿ. ಸಂವಿಧಾನದ ಯಾವ ವಿಧಿ ಮಕ್ಕಳನ್ನ ದುಡಿಮೆಗೆ ತೊಡಗಿಸಿಕೊಳ್ಳೋದು ಕಾನೂನು ಬಾಹಿರ ಅಂತ ಘೋಷಿಸಿದೆ? ಅದು ಘೋಷಿಸಿರೋದು 14ನೆಯ ವಿಧಿ.
K2 ಅಥವಾ ಗಾಡ್ವಿನ್ ಅಸ್ಟೀನ್ ಈ ಸರಣಿಯಲ್ಲಿದೆ ಅಂತ ಕೇಳಿದ್ದಾರೆ. ಸೊ 23 ಕಾರಾಕೋರಂ ಸರಣಿ. ಪ್ರಶ್ನೆ 24 ಭಾರತದ ಚಳಿಗಾಲದಲ್ಲಿ ಅತಿ ಶೀತವಾದ ಮಾಹೆ ಯಾವುದು? ಜನವರಿ ಮಾಹೆ. 25 ಈ ಕೆಳಗಿನಲ್ಲಿ ಯಾವುದು ಮಣ್ಣಿನ ಸವೆತದ ಪರಿಣಾಮ ಅಲ್ಲ ಅಂತ ಕೇಳಿದ್ದಾರೆ. 25ರಲ್ಲಿ ಡಿ ವರ್ಗಾವಣೆ ಬೇಸಾಯ ಪದ್ಧತಿ. 26 ಮಾನ್ಸೂನ್ ಕಾಡುಗಳನ್ನು ಏನಂತ ಕರೀತಾರೆ? ಸೊ ಮಾನ್ಸೂನ್ ಕಾಡುಗಳಿಗೆ ಇರುವ ಇನ್ನೊಂದು ಹೆಸರು ಪರ್ಣಪಾತಿ ಅರಣ್ಯಗಳು. 27 ಉತ್ತರ ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಹೆಸರೇನು? ಸೊ ಉತ್ತರ ಕರ್ನಾಟಕದಲ್ಲಿರೋದು ಕೃಷ್ಣ ಮೇಲ್ದಂಡೆ ಯೋಜನೆ. 28 ಹಿಂಗಾರು ಮತ್ತು ಮುಂಗಾರು ಬೆಳೆ ಬೆಳೆಯುವ ಅವಧಿಗಳ ನಡುವಿನ ಬೆಳೆಗೆ ಬೆಳೀತಕ್ಕಂಥ ಋತುವಿಗೆ ಏನಂತ ಕರೀತಾರೆ? ಅದನ್ನ ಜಾಡ್ ಬೆಳೆ ಋತು ಅಂತ ಕರೀತಾರೆ. 29 ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಯೋದನ್ನ ನವಮಂಗಳೂರಿಗೆ ಕರೀತಾರೆ. ನವಮಂಗಳೂರು ಬಂದರು ಕರ್ನಾಟಕದ ಹೆಬ್ಬಾಗಿಲು. 30 ಭಾರತದಲ್ಲಿ ಸ್ಥಾಪನೆಯಾದ ಪ್ರಥಮ ಆಧುನಿಕ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಯಾವುದು? ಅದು ಪಶ್ಚಿಮ ಬಂಗಾಳದ ಕುಲ್ಟಿ ಇದೆಯಲ್ಲ ಇಲ್ಲಿ. ಸೊ ಭಾರತದ ಮೊದಲ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಆರಂಭ ಆಗಿತ್ತು. 31 ಆವೃತ ಮಾರುತಗಳಿಂದ ಹೆಚ್ಚು ಹಾನಿಗೊಳಗಾಗ್ತಕ್ಕಂಥ ರಾಜ್ಯಗಳು ಯಾವುವು? ಏನು ಆವೃತ ಮಾರುತಗಳಿದಾವಲ್ಲ, ಆ ಆವೃತ ಮಾರುತಗಳಿಂದ ಹೆಚ್ಚು ಹಾನಿಗೊಳಗಾಗ್ತಕ್ಕಂಥ ರಾಜ್ಯಗಳೇ ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ ಈ 3 ರಾಜ್ಯಗಳು. ಪ್ರಶ್ನೆ 32 ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಈಗಿನ ಹೆಸರು ಕೇಳಿದ್ದಾರೆ. ಅದನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಯಾವುದಕ್ಕಪ್ಪ ಅಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. 34 ಹೂಗ್ಲಿ ನದಿ ದಂಡೆಯ ಮೇಲಿರುವ ಬಂದರು ಯಾವುದು? ಕೋಲ್ಕತ್ತಾ ಬಂದರು ಇದೆಯಲ್ಲ, ಈ ಕೋಲ್ಕತ್ತಾ ಬಂದರು ಬಂದ್ಬಿಟ್ಟು ಹೂಗ್ಲಿ ನದಿ ದಂಡೆಯ ಮೇಲಿದೆ. ಸೊ ಭಾರತದ ಲಿಂಗಾನುಪಾತ ಕೇಳಿದ್ದಾರೆ. ಭಾರತದ ಲಿಂಗಾನುಪಾತ ಎಷ್ಟಿದೆಪ್ಪ ಅಂದ್ರೆ 1,000 ಪುರುಷರಿಗೆ ಮಹಿಳೆಯರ ಪ್ರಮಾಣ 945. ಮುಂದಿನ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಯಾರು? ಅವರೇ ಮಹಾತ್ಮ ಗಾಂಧೀಜಿ. 36 ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮುಖ್ಯ ಉದ್ದೇಶ ಏನು? ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮುಖ್ಯ ಉದ್ದೇಶ ವಸತಿಹೀನರಿಗೆ ಮನೆಗಳನ್ನು ನಿರ್ಮಾಣ ಮಾಡಿ ಕೊಡೋದು. 37 ಕಿಸಾನ್ ವಿಕಾಸ್ ಪತ್ರಗಳನ್ನು ನೀಡ್ತಕ್ಕಂಥ ಸಂಸ್ಥೆ ಯಾವುದು? ಏನು ಕಿಸಾನ್ ವಿಕಾಸ್ ಪತ್ರಗಳಿದಾವಲ್ಲ ಅವೆಲ್ಲವುಗಳನ್ನು ನೀಡ್ತಕ್ಕಂಥದ್ದು ಅಂಚೆ ಕಚೇರಿಗಳೇ. 38 ಸಾಮಾನ್ಯವಾಗಿ ಉದ್ಯಮಿಗಳು ಮತ್ತು ವ್ಯಾಪಾರಸ್ಥರು ಈ ಖಾತೆಯನ್ನು ತೆರೀತಾರೆ. ಸೊ ಉದ್ಯಮಿಗಳಾಗಿರ್ಬೋದು ಅಥವಾ ವ್ಯಾಪಾರಸ್ಥರು ಸೊ ಯಾವ ಖಾತೆಯನ್ನು ತೆರೀತಾರೆ ಅಂದರೆ ಅವರದ್ದು ಚಾಲ್ತಿ ಖಾತೆ ಅಂತಕ್ಕಂಥದ್ದು ಸರಿ ಉತ್ತರ. 39 ಮಾರುಕಟ್ಟೆಯ ರಾಜ ಅಂತ ಯಾರನ್ನ ಕರೀತಾರೆ? ಸೊ ಮಾರುಕಟ್ಟೆಯ ರಾಜ ಅಂತ ಕರೀತಾರೆ ಗ್ರಾಹಕರಿಗೆ. ಸೊ ವಿದ್ಯಾರ್ಥಿಗಳ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ನಮ್ಮ 2 ಯೂಟ್ಯೂಬ್ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ತಾವುಗಳು ಬೆಟರ್ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅಲ್ಲಿ ಬಹಳಷ್ಟು ವಿಡಿಯೋಗಳನ್ನು ನಾವು ಪ್ರತಿದಿನ ಹಾಕ್ತಕ್ಕಂಥ ವಿಡಿಯೋಗಳ ಲಿಂಕ್ ನಿಮಗೆ ಮೊದಲಿಗರಾಗಿ ತಾವುಗಳು ನೋಡ್ಬೋದು. ಸೊ ಅಷ್ಟೇ ಅಲ್ಲದೆ ಬರೀ ಸಮಾಜ ವಿಜ್ಞಾನದಲ್ಲಿ ಅಷ್ಟೇ ಅಲ್ಲದೆ ನಾವುಗಳು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಗಣಿತ ಒಂದನ್ನು ಬಿಟ್ಟು ಎಲ್ಲ ವಿಷಯದಲ್ಲಿನೂ ಕೂಡ ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಒಂದು ಸಪೋರ್ಟ್ ಅಷ್ಟೇ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಒಂದು ವ್ಯೂಸ್ಗಳು, ನಿಮ್ಮ ಒಂದು ಲೈಕ್ಗಳು ಹೀಗೆ ಇರಬೇಕು. ಮತ್ತು ಹೆಚ್ಚು ಹೆಚ್ಚು ಜನರಿಗೆ ಶೇರ್ಸ್ಗಳನ್ನು ಮಾಡಬೇಕು. ನಿಮ್ಮ ಶಾಲೆಯ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ನಿಮ್ಮ ಸ್ಕೂಲ್ ಗ್ರೂಪ್ಗಳಾಗಿರ್ಬೋದು, ಓಕೆ ಫ್ರೆಂಡ್ ಸರ್ಕಲ್ಗಳಾಗಿರ್ಬೋದು. ಯಾಕಂದರೆ ಸೊ ನಮ್ಮ ಪ್ರಚಾರಕ್ಕಿಂತಲೂ ಕೂಡ ತಾವುಗಳು ಹೇಳ್ತಕ್ಕಂಥದ್ದು ನಿಮ್ಮ ಫ್ರೆಂಡ್ಸ್ಗಳಿಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ಅವ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥದ್ದು ಬೆನಿಫಿಟ್ ಅಂತ ಹೇಳ್ತಾರೆ ಮತ್ತು ಅವರು ಅದನ್ನೇ ನಂಬ್ಕೊಳ್ತಾರೆ. ಸೊ ಹೀಗಾಗಿ ತಾವು ನೋಡಿದ ತಕ್ಷಣ ನೋಡಿ ಸೊ ಶೇರ್ ಮಾಡಿ. ಯಾಕಂದರೆ ಹೆಚ್ಚು ಹೆಚ್ಚು ಶೇರ್ ಮಾಡ್ತಕ್ಕಂಥದ್ದೇ ಸೊ ನಮಗಿರ್ತಕ್ಕಂಥದ್ದು ಒಂದು. ಸೊ ಕಡೆಗ ಪ್ರಶ್ನೆ ಇತ್ತು, ಒಬ್ಬ ವ್ಯಕ್ತಿ 15 ಲಕ್ಷ ಬೆಲೆಯ ಕಾರನ್ನು ಕೊಡ್ತಾನೆ. ಆ ಕಾರಿನಲ್ಲಿ ತೊಂದರೆ ಆದರೆ ಕಂಪನಿ ಸರಿಯಾಗಿ ಸ್ಪಂದಿಸೋದಿಲ್ಲ ಅಂತಂದ್ರೆ ಆತ ಯಾವ ವೇದಿಕೆಗೆ ದೂರನ್ನು ಕೊಡಬೇಕು ಅಂತ ಇದೆ? ಅದಿತ್ತು ಜಿಲ್ಲಾ ಗ್ರಾಹಕರ ವೇದಿಕೆಗೆ ಆತ ದೂರನ್ನು ಕೊಡ್ಬೋದು. ಓಕೆ, ಸೊ ವಿದ್ಯಾರ್ಥಿಗಳೇ ಇಷ್ಟಿತ್ತು ಸಮಾಜ ವಿಜ್ಞಾನದ ಹಾಗೂ ಕಡೆಯ ಪ್ರಾಕ್ಟೀಸ್ ಪೇಪರ್ ಆಯಿತು. ಸೊ ಮತ್ತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳ ಸರಣಿಗಳಲ್ಲಿ ಸಿಗೋಣ. ಸೊ ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ. ಜೊತೆಗೆ ಪರೀಕ್ಷಾ ತಯಾರಿಯನ್ನು ಸಹಿತ ತಾವುಗಳು ದೂರ ಇರಬಾರ್ದು. ಅದರ ಕಡೆನೂ ಕೂಡ ಹೆಚ್ಚು ಗಮನವನ್ನು ಕೊಡಬೇಕು.